ಹೆಣ್ಣಿಗೆ ಅಂದ ಇದ್ರೆ ಚಂದ್ರ, ಹೆಣ್ಣಿಗೆ ಅಂದ ಇದ್ರೆ ಚಂದ್ರ. ಐಸ್ ಮೊದಲು ಈ ವಿಡಿಯೋ ನೋಡ್ಕೊಂಬರಿ, ಆಮೇಲೆ ಫನಿ ಕಮೆಂಟ್ಸ್ ಓದೋಣಂತ. ಲೆಟ್ಸ್ ಗೋ. ಈಗ ಗಾಂಧೀಜಿ ಅವ್ರನ್ನ ಮಾತಾಡ್ತೀನಿ. ಸರ್, ನೀವಿಲ್ಲಿ ಗಾಂಧೀಜಿ ವೇಷ ತೊಡ್ಕೊಂಡು ಬಂದಿದ್ದೀರಾ ಇವಾಗ. ಸೊ ಏನ್ ಹೇಳ್ತೀರಾ ಟಾಕ್ಸಿಕ್ ಸಿನಿಮಾ ಬಗ್ಗೆ? ಕ್ಯೂರಿಯಾಸಿಟಿ ಇದೆ ನಿಮ್ಗೆ. ಯಾವ್ದೋ 10 ಚಳವಳಿ ಮಾಡಿ ಗಾಂಧಿ ಆದವನಲ್ಲ ನಾನು. ಮಾಡಿರೋ 10 ಚಳವಳಿನೂ ಫೇಮಸ್. ಇದು ಕನ್ನಡಿಗರ ಫಿಲಿಮ್, ಇಂಡಿಯನ್ ಫಿಲಿಮ್. ಯಾರಾದ್ರೂ ನೆಗೆಟಿವ್ ಆಗಿ ಪೋಸ್ಟ್ ಮಾಡಿದ್ರೆ ನನ್ನ ಕೋಲಲ್ಲೇ ಹೊಡೆದು ಸಾಯಿಸ್ಬಿಡ್ತೀನಿ ನಿಮ್ಮನ್ನ. ಇದು ನಮ್ಮ ಶುರು करते हैं. ಮಹಾತ್ಮ ಗಾಂಧಿ, ಮೊಹಮ್ಮದ್ ಗಾಂಧಿ. ಮಹಾತ್ಮ ಗಾಂಧಿ ಎಷ್ಟೊಂದು ಬ್ಲ್ಯಾಕ್ ಇರ್ಲಿಲ್ಲಲ್ವಾ? KGF ಗಾಂಧಿ. ಗಾಂಧೀಜಿ, ಗಾಂಧೂಜಿ. ಚೂರು ಚೆನ್ನಾಗಿದ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಏನ್ರೋ ನಿಮ್ದು ಅವಳಿ ಟಾಕ್ಸಿಕ್ ಸಿನಿಮಾ ನೋಡಿ ಇವಾಗಲೇ ಹಿಂಗೆ ಹುರ್ಕೊಂಡ್ಬಿಟ್ರೆ ಹೆಂಗೆ? Toxic, starring one Mr. Yash. Yes. It was the best movie I have seen this year. ಕಾರ್ಯಕ್ರಮವನ್ನ ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ಹೆಣ್ಣಿಗೆ ಅಂದ ಇದ್ರೆ ಚಂದ್ರ, ಹೆಣ್ಣಿಗೆ ಅಂದ ಇದ್ರೆ ಚಂದ್ರ. ಅದನ್ನ ಆಯುಧ ಮಾಡ್ಕೊಂಡ್ರೆ ಹೆಂಗೆ ಕಂದ? ಬರ್ತಾರಣ ಡ್ಯಾಡಿ, ಬರ್ತಾರಣ ಡ್ಯಾಡಿ. Daddy's home. ಶೂಟು ಶಾಟು ಅರ್ಥ ಆಯ್ತು ಅನ್ಸುತ್ತೆ. ತುಂಬಾ ಚೆನ್ನಾಗಿದೆ. ಆಕ್ಟಿಂಗ್ ಯಶ್ ಅವ್ರದ್ದು ಪರ್ಫಾರ್ಮೆನ್ಸ್ ಲೆವೆಲ್ ತುಂಬಾ ನೆಕ್ಸ್ಟ್ ಲೆವೆಲ್ ಆಗಿದೆ. ಸೂಪರ್ ಮೂವಿ. ಭಾಷೆ ನೆಕ್ಸ್ಟ್ ಮತ್ತೆ ಈ ರೆಕಾರ್ಡ್ ಮುರಿಯೋದೇ ಭಾಷೆ. ಅಲ್ಟಿಮೇಟ್ ಆಗಿದೆ. ಸಿನಿಮಾ ಇದೆ, ಸೂಪರ್ ಆಗಿದೆ. ಸಿನಿಮಾ ಇದೆ, ಚೂರು ಚೆನ್ನಾಗಿಲ್ಲ. ಫ್ಯಾಂಟಾಸ್ಟಿಕ್ ಆಗಿದೆ ಬ್ರೋ. ಅಣ್ಣ ಸಿನಿಮಾ ಆಗಿದೆ. ಚೂರು ಚೆನ್ನಾಗಿದೆ. ಚೆನ್ನಾಗಿಲ್ವಾ? ಏನು ಇಷ್ಟ ಆಗಿದೆ? ಏನ್ ಇಷ್ಟ ಆಗಿಲ್ಲ? ಸ್ಟೋರಿ ಪೊಟೆನ್ಶಿಯಲ್ ಇದೆ ಅಂತ ಅನಿಸ್ತಾರೆ. ಎಕ್ಸಿಕ್ಯೂಷನ್ ಹಾಳು ಮಾಡಿಟ್ಟಿದ್ದಾರೆ. ಲೈಕ್ ನಾನು ನಿಜ ಹೇಳ್ತೇನೆ, ನಾನು ಅಕ್ಕಪಕ್ಕ ಕೂತಿರೋ ಜೊತೆ ಮಾತಾಡ್ತಾ ಇದ್ದೆ. ಏನ್ ಅನಿಸ್ತು ಅಂದ್ರೆ ನಗ್ತಾ ಇದ್ದಾರೆ. ಯಾರು ನಂಗೊತ್ತಿರೋ ಇಷ್ಟಪಟ್ಟಿಲ್ಲ. ನನ್ನ ಫ್ರೆಂಡ್ ಒಬ್ಬ ಅಲ್ಲಿದ್ದಾನೆ, ಎಲ್ಲ ಹೋದ. ಚೆನ್ನಾಗಿಲ್ಲ ಸರ್ ಮೂವಿ. ತುಂಬಾ ಸೇವ್ ಆಗಿದೆ. ಅಂದ್ರೆ ಚೆನ್ನಾಗಿಲ್ಲ ಸರ್. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ಹೇಗಿದೆ? ಸೂಪರ್ ಬ್ರೋ. ಚೆನ್ನಾಗಿದ್ಯಾ? ಡ್ಯಾಡಿ, Daddy's home. ಡ್ಯಾಡೀಸ್ ಹೋಮ್. ಡ್ಯಾಡೀಸ್ ಹೋಮ್. 100 ಗೆ ಎಷ್ಟು ರೇಟಿಂಗ್ಸ್ ಮಾಡ್ತೀರಾ? 99 ಗುರು. 99 ಅಷ್ಟೇನಾ? 9. ಅವತ್ತಿನ 1% ಏನಾಯ್ತು? 1% ಕ್ಲೈಮ್ಯಾಕ್ಸ್ Flash back. ಸ್ವಲ್ಪ ಅರ್ಥ ಆಗಿಲ್ಲ. ಇನ್ನೊಂದ್ಸರಿ ಹೋದ್ಮೇಲೆ ನೋಡ್ಕೊಂಡ್ ಬಂದ್ ಮತ್ತೊಂದ್ಸರಿ ಹಾಲಿವುಡ್ ಅಲ್ಲಿ ಏನ್ ಫೈಟ್ ಇದೆ ಅದು ಮೀರ್ಸಿದ್ರು. ಸಿನಿಮಾ ನೋಡಿದೆ, ಮೇಕಿಂಗ್ ಅಂತೂ ಅದ್ಭುತವಾಗಿದೆ. ಹೌದಾ? ತಂದೆ ಮಗನ ಸ್ಟೋರಿ ಬಹಳ ಇಷ್ಟ ಆಯ್ತು ನನಗಂತೂ. ಎಲ್ಲರ ಹೆಚ್ಚಿನ ಭಾಗದ ಅಭಿಮಾನಿಗಳು, ಯಶ್ಪಾಸ್ ಅಭಿಮಾನಿಗಳು ಒಂದೇ ಚಿತ್ರ ಮಂದಿರಕ್ಕೆ ನೋಡಿ. ನ್ಯೂಡಿಟಿ ಇಲ್ಲ ಬ್ರದರ್, ಎಲ್ಲ ನಾರ್ಮಲ್ ಆಗಿ ಇದೆ. ನಾವು ನ್ಯೂಡಿಟಿ ಅನ್ಕೊಂಡ್ರೆ ನ್ಯೂಡಿಟಿ, ನಾರ್ಮಲ್ ಅಂತ ನಾರ್ಮಲ್ ಅನ್ಕೊಂಡ್ರೆ ನಾರ್ಮಲ್. ಒಳ್ಳೆ ಕಣ್ಣಿಂದ ನೋಡಿದ್ರೆ ಎಲ್ಲ ಒಳ್ಳೇದೇ, ಎಲ್ಲದು ಒಳ್ಳೇದೇ. ಸೂಪರ್ 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 ಸೂಪರ್. ಬಾಕ್ಸ್ ಆಫೀಸ್ ಸುಲ್ತಾನ ರಾಕಿ ಬಾಯ್. ಬ್ರೋ ಮೂವಿ ಹೆಂಗಿತ್ತು? ಸೂಪರ್ ಆಗಿದೆ ಬ್ರೋ. ಭೂಮಿ ನೆಕ್ಸ್ಟ್ ಲೆವೆಲ್ ಇದೆ. ಫ್ಯಾಮಿಲಿ ಎಂಟರ್ಟೈನಿಂಗ್ ಮೂವಿ, ಎಲ್ಲ ಬಂದ್ ನೋಡಬಹುದು. ಬಟ್ ಹೆವಿ ಟ್ವಿಸ್ಟ್ ಇದೆ ಬ್ರೋ. ಅಷ್ಟು ಸುಲಭವಾಗಿ ಹೇಳಕ್ ಎಂಗೇಜ್ ಮಾಡಕ್ ಆಗಲ್ಲ. ಹೆವಿ ಟ್ವಿಸ್ಟ್. ಡಿಪ್ರೆಷನ್ ಬ್ರೋ, ಡಿಪ್ರೆಷನ್. ಕ್ಲೈಮ್ಯಾಕ್ಸ್ ಅಂತೂ ಸೂಪರ್ ಆಗಿದೆ ಮಾತ್ರ. ಸೂಪರ್ ಬ್ರೋ, ಸೂಪರ್ ಆಗಿತ್ತು. ಇನ್ನು 3 ಸತಿ ನೋಡ್ಬೋದು ಸರ್. ಇಡೀ ಗ್ಲೋಬಲ್ ಪ್ರಪಂಚದಲ್ಲಿ 197 ದೇಶ ಇವತ್ತು ಕರ್ನಾಟಕನ ತಿರುಗಿ ನೋಡ್ಬೇಕು. ಕನ್ನಡ ಇಂಡಸ್ಟ್ರೀಸ್ ಹೇಗಿದೆ ಅನ್ನೋದನ್ನ ಫ್ಯಾಕ್ಟ್ಸ್ ನಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಇನ್ನೊಂದು ಶೋ ಬಂದ್ಮೇಲೆ ಸಕಲಾಗಿದೆ. ಸೂಪರ್ ಆಗಿದೆ. ಸೂಪರ್ ಚೆನ್ನಾಗಿದೆ. ಚೆನ್ನಾಗಿದೆ. ಒಂದ್ಸಲ ನೋಡ್ಬೋದು ಅಷ್ಟೇ. ಚಿಲ್ರೆ ಸೂಪರ್ ಸರ್, ಸೂಪರ್. ಸಖತ್ತಾಗಿದೆ, ಸಖತ್ತಾಗಿದೆ. ಸೂಪರ್ ಸೂಪರ್ ಸೂಪರ್. ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಆಕ್ಟಿಂಗ್ ಚೆನ್ನಾಗಿ ಯಶ್ ಅವ್ರ ಆಕ್ಟಿಂಗ್ ಸರ್ ಎಕ್ಸ್ಟ್ರಾರ್ಡಿನರಿ ಇದೆ.
ಸಿನಿಮಾ ರೇಂಜ್ ಚೇಂಜ್ ಆಗಿದೆ. ನೋಡ್ಬಿಟ್ಟು ಎಂಜಾಯ್ ಮಾಡ್ರಿ. ಚೆನ್ನಾಗಿದೆ 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 ತುಂಬಾ ಚೆನ್ನಾಗಿದೆ. ರಾಕಿ ಬಾಯ್ ನೋಡ್ಬೋದು ಬ್ರದರ್, ಚೆನ್ನಾಗೈತೆ. ಎಲ್ರು ನೋಡಿ. ಟಿಕೆಟ್ ಬಂದಿಲ್ಲ, ಇದೇ ಫಸ್ಟ್ ಈ ಟೈಪ್ ಆಕ್ಷನ್ ಫಿಲ್ಮ್ ಸರ್. ಸೂಪರ್ ಬ್ಲಾಕ್ ಬಸ್ಟರ್, ಆಕ್ಟಿಂಗ್ ಸೂಪರ್ ಬ್ಲಾಕ್ ಬಸ್ಟರ್. ಎಲ್ಲರೂ ಬಂದು ನೋಡಿ, ಕ್ಲೈಮ್ಯಾಕ್ಸ್ ಭಾರಿ ಇದೆ. ಸೂಪರ್ ನೈಸ್ ಮೂವಿ, ಚೆನ್ನಾಗಿದೆ. ಸೂಪರ್ ಸಖತ್ತಿದೆ. ಬ್ಲಾಕ್ ಬಸ್ಟರ್ ಆಗುತ್ತೆ. ದುರಂಧರ್ ರೆಕಾರ್ಡ್ ಎಲ್ಲ ಬ್ರೇಕ್ ಆಗುತ್ತೆ. ಸೂಪರ್ ಆಗಿದೆ. ಯಾರಿಗೂ ರಜಾ ಕೊಟ್ಟಿಲ್ಲ, ಇವನ್ ಮಾತ್ರ ರಜಾ ತಗೊಂಡಿಲ್ಲ. ಫಿಲಮ್ ಬಂದವನೇ, ಇವ್ರ ಹುಡುಗರು ಎಲ್ಲರೂ ರಜೆ ತಗೊಂಡಿಲ್ಲ. ಇವತ್ತು ಮಾರ್ನಿಂಗ್ ಶೋಕ್ ಬಂದು 9:30 ಆಫೀಸ್ಗೆ ಹೋಗ್ಬೇಕು. ಫಿಲಮ್ ಮಾತ್ರ ಅಲ್ಟಿಮೇಟ್, ಸಖತ್ತಾಗಿದೆ. ನೆಕ್ಸ್ಟ್ ಶೋ ಟಿಕೆಟ್ ಬುಕ್ ಆಗಿದೆ. ಫ್ಯಾಮಿಲಿ ಜೊತೆ ಬರ್ತಾ ಇರೋದು ನೆಕ್ಸ್ಟ್ ಶೋಗೆ. ಈ ಶೋ ನಲ್ಲಿ ಫ್ರಂಟ್ ರೋ ನಲ್ಲಿ ಸೀಟ್ ಇತ್ತು ಅನ್ನೋ ಕಾರಣಕ್ಕೋಸ್ಕರ ಫ್ಯಾಮಿಲಿ ಕರ್ಕೊಂಡ್ ಬಂದಿಲ್ಲ. ನೆಕ್ಸ್ಟ್ ಶೋ ನಾವು ಅಮ್ಮನೇ ಕರ್ಕೊಂಡ್ ಬರ್ತಾ ಇದೀನಿ. ಯಶ್ ಫ್ಯಾನ್ಸ್ ಗಳು ಎಲ್ಲರಿಗೂ ಹೇಳೋದು, ಯಶ್ ಅವ್ರು ಏನ್ ಹೇಳಿದ್ದಾರೆ, ಫ್ಯಾಮಿಲಿ ಜೊತೆ ಕುತ್ಕೊಂಡು ನೋಡೋಂತ ಸಿನಿಮಾ ಅದೇ ತರನೇ ಇದೆ. ದೇರ್ ಇಸ್ ನೋ ಎನಿ ವಲ್ಗರಿಟಿ ಥಿಂಗ್ಸ್ ಅಂಡ್ ಆಲ್. ಆರಾಮಾಗಿ ಕುತ್ಕೊಂಡು ಫ್ಯಾಮಿಲಿ ಜೊತೆ ನೋಡ್ಬೋದು. ಬನ್ನಿ, ಕರ್ಕೊಂಬನ್ನಿ, ಧೈರ್ಯವಾಗಿ ಕರ್ಕೊಂಬನ್ನಿ ಅಷ್ಟೇ. ಡನ್. ಏನ್ ಹೇಳಿ ಇವನೇ ಹೇಳ್ಬಿಟ್ಟ. ಚೆನ್ನಾಗಿದೆ. ಚೂರು ಅರ್ಥ ಆಗಿಲ್ಲ ನನ್ಗೆ. ಇನ್ನು ಸೆಕೆಂಡ್ ಹಾಫ್ ನೋಡಾದ್ಮೇಲೆ ಗೊತ್ತಾಗುತ್ತೆ ಏನಂತ ಅಂತ. ಸೆಕೆಂಡ್ ಹಾಫ್ ಬಂದಾದ್ಮೇಲೆ ಬನ್ನಿ, ನಾನು ಮೀಟ್ ಆಗಿ. ಫಸ್ಟ್ ಹಾಫ್ ಏನೋ ಚೆನ್ನಾಗಿದೆ, ಬಟ್ ಸಸ್ಪೆನ್ಸ್ ಕೊಟ್ಟಿದ್ದಾರೆ. ಬಟ್ ಸೆಕೆಂಡ್ ಹಾಫ್ ಅವ್ನ ಮಗನ್ ಸ್ಟೋರಿ ಇದೆ, ಏನಾಯ್ತು ನೋಡ್ಬೇಕು. ಬಟ್ ಮೂವಿ ವೈಲೆನ್ಸ್ ಜಾಸ್ತಿ ಮಾಡೋಣ. ಫಸ್ಟ್ ಹಾಫ್ ಪೂರ್ತಿ ವೈಲೆನ್ಸೇ ಐತೆ. ಏನೇನು ಮಾಡ್ತಾರೆ ವೈಲೆನ್ಸ್ ಸೆಕೆಂಡ್ ಹಾಫಲ್ಲಿ ನೋಡ್ಬೇಕು. ಇನ್ನೂ ಒಂದು ಶೇಡ್ ಮಾತ್ರ ಬಿಟ್ಟವ್ರೆ ರಾಯಿಂದು. ಸೆಕೆಂಡ್ ಶೇಡು ಮತ್ತೆ ಮಗ ಮೊಮ್ಮ ಇನ್ನೂ 2 ಶೇಡ್ ಬರ್ಬೇಕು. ಏನೈತೆ ನೋಡೋಣ. ಚೆನ್ನಾಗಿದೆ ಮೂವಿ, ನೋಡ್ಬೋದು, ಸಖತ್ತಾಗಿದೆ. ಹೇಳಿ, ನೀವೇನ ಕೇಳ್ಬೇಕಲ್ವಾ. ಫಸ್ಟ್ ಹಾಫ್ ಏನು ಹೇಳಬೇಕು ಅಂದರೆ, ನಮ್ಮ ಒಂದು ಕನ್ನಡ ಇಂಡಸ್ಟ್ರಿ ಏನಿದೆ ಆ ಒಂದು ಮೂವಿನ ಹಾಲಿವುಡ್ ರೇಂಜಿಗೆ ತೊಗೊಂಡೋಗಿದ್ದಾರೆ. ಯಶ್ ಅವ್ರ ಎಂಟ್ರಿ ಅಂತೂ ನೆಕ್ಸ್ಟು ಇನ್ನು ಮುಂದಕ್ಕೆ ನಮ್ಮ ಕನ್ನಡ ಇಂಡಸ್ಟ್ರಿ ಯಾವ ರೀತಿ ಮುಂದಕ್ಕೆ ಹೋಗುತ್ತೆ ಅನ್ನೋದನ್ನು ತುಂಬ ನೀಟಾಗಿ ರಿವೀಲ್ ಆಗಿ ತೋರಿಸಿದ್ದಾರೆ. ಇದೊಂದು ಹಿಸ್ಟ್ರಿ ಕ್ರಿಯೇಟ್ ಆಗುತ್ತೆ. ಸೆಕೆಂಡ್ ಹಾಫ್ ಬಗ್ಗೆ ನಾವೇನು ಇವಾಗ ಡೌಟೇ ಇಲ್ಲ. 100% ಮೂವಿ ರಾಕೆಟ್ ಸ್ಪೀಡಲ್ಲಿ ಓಡುತ್ತೆ. ಆಮೇಲೆ ಇದು ಯಶಸ್ಸಾಗೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಯಶ್ ಅವರು ಹಾಕಿರೋ ಒಂದು ಪ್ರಯತ್ನ ಇದು ಗ್ಯಾರಂಟಿ ಒಂದು ಹಿಸ್ಟ್ರಿ ಕ್ರಿಯೇಟ್ ಆಗೇ ಆಗುತ್ತೆ. ಆಲ್ ದ ಬೆಸ್ಟ್ ಟು ಯಶ್. ಥ್ಯಾಂಕ್ ಯು. ಫಿಲಮ್ ತುಂಬ ಚೆನ್ನಾಗಿದೆ. ಇದು ಇಂಗ್ಲಿಷ್ ಫಿಲಮು, ಕನ್ನಡ ಟೈಟಲ್. ಇಂಗ್ಲಿಷ್ ಫಿಲಮ್, ಕನ್ನಡ ಟೈಟಲು. ನಾನು ₹2 ಟಿಕೆಟ್ ತಗೊಂಡು ಟೆಂಟಲ್ಲಿ ನೆಲದಲ್ಲಿ ಕೂತ್ಕೊಂಡು ಸಿನಿಮಾ ನೋಡಿದವನು. ಇವತ್ತು ಕನ್ನಡ 4DX ಅಲ್ಲಿ ಬಂದಿದೆ. ತುಂಬ ಖುಷಿ ಪಡಬೇಕು ಕನ್ನಡದವ್ರು ನಾವು. ಇದು ಹಾಲಿವುಡ್ ಫಿಲಮು, ಕನ್ನಡ ಟೈಟಲ್. ದಯವಿಟ್ಟು ನಾನು ಹೇಳೋದೇನಪ್ಪ ಅಂತಂದರೆ, ಜಂಜಿ ಈಗ ಸಿಚುವೇಶನ್ ಇದೆ, ಆ ಸಿಚುವೇಶನ್ ಫಿಲಮ್ ಇದೆ. ದಯವಿಟ್ಟು ಕನ್ನಡ ಮೊದಲೆಲ್ಲ ಫಿಲಮ್ ನೋಡ್ತಿರಲ್ಲ, ಆ ಮೂಮೆಂಟಲ್ಲಿ ಆ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಬರಬೇಡಿ. ಇದು ನೆಕ್ಸ್ಟ್ ಲೆವೆಲ್ಲು. ಅದೇ ರೀತಿ ಆ ಒಂದು ಹಾಲಿವುಡ್ ಫಿಲಮ್ ನೋಡ್ತಾ ಇದ್ದೀನಿ ಏನೋ ಫೀಲಿಂಗಲ್ಲಿ ಬನ್ನಿ. ದಯವಿಟ್ಟು ಕನ್ನಡ ಫಿಲಮ್ ನೋಡ್ತೀನಿ ಫೀಲಿಂಗ್ ಬರಬೇಡಿ. ಇದು ಇಂಗ್ಲೀಷ್ ಫಿಲಮು, ಕನ್ನಡ ಟೈಟಲ್ ಅಷ್ಟೇ. ಯಶು ಹಾಲಿವುಡ್ಗೆ ಆಲ್ರೆಡಿ ಹೊರಟೋಗಿದ್ದಾರೆ. ದಯವಿಟ್ಟು ಇನ್ನು ಈ ಥರ ಏನು ಹಿಂದೆ ಫಿಲಮ್ ಬಂತು ಆ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಬೇಡಿ. ಇದು ನೆಕ್ಸ್ಟ್ ಲೆವೆಲ್ ಫಿಲ್ಮ್ ಅಂತ ಅದಂತ ಹೇಳಕ್ ಇಷ್ಟ.